ಮನ್ನಾರ್ ಕ್ಷೇತ್ರದ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆ, ಹರಿಪ್ರಸಾದ್ ಸಾಹೇಬ್ರದು ಪ್ರಧಾಗ್ರಹಣ KPCC ಅಧ್ಯಕ್ಷರಾಗಿ ಪ್ರಧಾಗ್ರಹಣ ಸ್ವೀಕರಿಸ್ತಾ ಇರುವ ಕಾರ್ಯಕ್ರಮಕ್ಕೆ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು ಮೈಸೂರಿಂದ ತುಂಬ ಒಂದು 2-3 ಸಾವಿರ ಜನನ ಕರ್ಕೊಂಡು ಬಸ್ಗಳು ಬಂದಿದ್ದಾರೆ. ಅವರ ಮುಖಾಂತರ ನಾವೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ಥರ ಮುಂದೂ ಸಂಘಟನೆ ನಮ್ಮ DK ಸಾಹೇಬರು ಇವತ್ತು CM ಆಗಿದ್ದಾರೆ. ಅವರಂತೆ ಅವ್ರೇನು ಸಂಘಟನೆ ಮಾಡಿ ಪಾರ್ಟಿನ ಅಧಿಕಾರಕ್ಕೆ ತಂದರು, ಅದೇ ಥರ ಹರಿಪ್ರಸಾದ್ ಸಾಹೇಬ್ರು ಮುಂದೇನು ಸಂಘಟನೆ ಕಾರ್ಯಕರ್ತರನ್ನ ಒಟ್ಟುಗೂಡಿಸ್ಕೊಂಡು ಸಂಘಟನೆ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಬಂದು ಅವರಿಗೆ ಕೈ ಜೋಡಿಸಿ ನಾವು ಎಲ್ಲ ಸೇರಿ ಕೆಲಸ ಮಾಡ್ತೀವಿ. ನಮ್ಮ ತನ್ವೀರ್ ಸೇಠ್ ಸಾಹೇಬ್ರ ಜೊತೆ ಸೇರಿ, ಹರಿಪ್ರಸಾದ್ ಸಾಹೇಬ್ರ ಜೊತೆ ಸೇರಿ ನಾವೆಲ್ಲ ಮೈಸೂರು ಜಿಲ್ಲೆ ಆಗ್ಬೋದು, ಕೊಡಗು ಜಿಲ್ಲೆ, ಹಾಸನ, ನಗರ, ಮಂಡ್ಯ ಜಿಲ್ಲೆ, ಇಲ್ಲೆಲ್ಲ ಈ ಕಡೆ ಈ ಭಾಗಗಳಲ್ಲಿ ನಾವೆಲ್ಲ ಸೇರಿ ಇವರಿಗೆ ಕೈ ಜೋಡಿಸಿ ಎಲ್ಲ ಕಾರ್ಯಕರ್ತರು ಜೊತೆಗೂಡಿ ಅವರಿಗೆ ಸಹಕರಿಸ್ತೀವಿ ಅಂತ ಹೇಳಿ ನಮ್ಮ 2 ಮಾತನ್ನ ಮುಗಿಸ್ತಾ ಇದ್ದೀವಿ. ಜೈ ಜೈ ಕರ್ನಾಟಕ. ಜನ ಇಷ್ಟು ಸೇರ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅನ್ಕೊಳ್ಳದೆ ಇರೋಷ್ಟು ಇವತ್ತು ಲಕ್ಷ ಜನ ಬಂದು ಸೇರಿದ್ದಾರೆ. ನಾವು ಅನ್ಕೊಳ್ಳದೆ ಇದ್ದಷ್ಟು ಜನ ವಾಲಂಟಿಯರ್ ಆಗಿ ಬಂದಿರೋದೆಲ್ಲ ಅವರೇ ವಾಲಂಟಿಯರ್ ಆಗಿ ಇಡೀ ರಾಜ್ಯದಿಂದ ಬಂದಿದ್ದಾರೆ. ಶಿವಮೊಗ್ಗ ಆಗ್ಬೋದು, ಪ್ರತಿ ಜಿಲ್ಲೆ, ನಮ್ಮ ಕರ್ನಾಟಕ ಎಲ್ಲ ಜಿಲ್ಲೆ ಜನ ಇವತ್ತು ಇಲ್ಲಿದ್ದಾರೆ. ಹಾಸನ ಆಗ್ಬೋದು, ಮೈಸೂರು ಆಗ್ಬೋದು, ನಗರ ಆಗ್ಬೋದು, ಮಂಡ್ಯ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಶಿವಮೊಗ್ಗ ಆಗ್ಬೋದು, ಚಿತ್ರದುರ್ಗ, ಪ್ರತಿಯೊಂದು ಜಿಲ್ಲೆಯಿಂದ ಬಂದಿದ್ದಾರೆ. ಎಲ್ಲ ಜಿಲ್ಲೆಯಿಂದ ಬಂದು ಎಲ್ಲ ಇವತ್ತು ಒಮ್ಮತವಾಗಿ ಸಹಕರಿಸಿದ್ದಾರೆ. KPCC ಅಧ್ಯಕ್ಷರಿಗೆ, ಹರಿಪ್ರಸಾದ್ ಸಾಹೇಬರಿಗೆ ಎಲ್ಲರೂ ಸಹಕರಿಸಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ನಾವು ಈ DK ಸಾಹೇಬರು ಕೊಟ್ಟಂಥ ಸಹಕಾರನ ಇವ್ರಿಗೂ ಕೊಡ್ತೀವಿ, ಇವರು ಅದೇ ಥರ ಮುಂದೆ ಕೆಲಸ ಮಾಡಿ ನಮ್ಮ ಸರ್ಕಾರ 28ಕ್ಕೆ ತಂದೆ ತರ್ತೀವಿ ಅಂತ ಇವತ್ತು ಸಪ್ತಾಹ ಮಾಡಿ ಅವರು ಸ್ವೀಕರಿಸ್ತಾ ಇದ್ದಾರೆ ಅಧಿಕಾರ.